ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನನ್ನ ಲುಕ್ ಎಲ್ಲ ಇಗ್ನೋರ್ ಮಾಡಿ ಆಯ್ತಾ. ನಾನು ಬೆಳಿಗ್ಗೆ ಎದ್ದು ಲಾಗಿನ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವತ್ತು ಪೋಸ್ಟ್ ಮ್ಯಾನ್ ಬಂದು ನನಗೆ ಎಂತ ತಂದು ಕೊಟ್ಟರು ಗೊತ್ತುಂಟಾ? ತಡಾಣ್! ನಾನು ನೋಡುದು ಎಂತ ಸರ್ಪ್ರೈಸ್ ಅಪ್ಪ, ಇದು ಯಾರು ಕಳಿಸಿದು ಅಂತ ನೋಡಿದಾಗ ಇಲ್ಲಿ ಶ್ರೀಮತಿ ಕಿಚನ್ಸ್ ಅಂತ ಹೇಳುವ ಒಂದು ಕಂಪೆನಿ ಅಂತ ಹೇಳಿದ್ರೆ ಇದು ರೋಟಿ ಮೇಕರ್ ಆಯ್ತು. ಅವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳಿದ್ರು, ನಾವೊಂದು ರೋಟಿ ಮೇಕರ್ ಕಳಿಸ್ತೇವೆ, ನಮಗೊಂದು ಕೊಲಾಬರೇಷನ್ ಮಾಡಬೇಕು ನೀವು ಅಂತ ಇನ್ಸ್ಟಾಗ್ರಾಮಲ್ಲಿ. ಇದು ಯೂಟ್ಯೂಬ್ಗೆ ರಿಲೇಟೆಡ್ ಅಲ್ಲ, ಇನ್ಸ್ಟಾಗ್ರಾಮ್ಗೆ ರಿಲೇಟೆಡ್. ಹಾಗೆ ಅದಕ್ಕೋಸ್ಕರ ಅವ್ರು ಕಳಿಸಿಕೊಟ್ಟಿರುವಂಥದ್ದು. ಹಾಗೆ ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಇವತ್ತು, ನೋಡುವ ಹೇಗೆಲ್ಲ ಉಂಟು ಅಂತ. ಇದರಲ್ಲಿ ಅವ್ರು ಎಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪರ್ಮನೆಂಟ್ ಸಿಲಿಕಾನ್ ಶೀಟ್ಸ್. ನಾವು ಪ್ಲಾಸ್ಟಿಕ್ ಎಲ್ಲ ಹಾಕಿ ಮಾಡ್ತಾ ಇದ್ದೆವು ಮೊದಲು, ಇದರಲ್ಲಿ ಸಿಲಿಕಾನ್ ಶೀಟ್ಸ್ ಉಂಟು. ಎಷ್ಟು ಉಂಟು ಗೊತ್ತಿಲ್ಲ, ನೋಡುವ. ಎರಡು ಶೀಟ್ಸ್ ಉಂಟು ಇದರಲ್ಲಿ, ಸಿಲಿಕಾನ್ ಶೀಟ್ಸ್. ಇದರಲ್ಲಿ ಇವ್ರು ಎಂತೆಲ್ಲ ಮಾಡಲಿಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪೂರಿ, ಚಪಾತಿ, ರೋಟಿ ಎಲ್ಲ ಉಂಟು ಇದರಲ್ಲಿ, ಕಾಣ್ತಾ ಇರಬಹುದು. ಅದರ ಜೊತೆಗೆ ಇದು ಅದರೊಳಗೆ ಇರುವ ಇಂಗ್ರೀಡಿಯೆಂಟ್, ಇದು ಒತ್ತಲಿಕ್ಕೆ ಬೇಕಾದ್ದು. ಮತ್ತೆ ಬ್ರಷ್ ಕೂಡ ಉಂಟಿದಕ್ಕೆ ಒಳಗೆ, ಹೇಗೆ ಉಂಟು ನೋಡಿ. ಸೊ ನೋಡಿ, ಇದುವೇ ಶ್ರೀಮತಿ ಕಿಚನ್ ಸೊಲ್ಯೂಷನ್ ಅವರದ್ದು ರೋಟಿ ಮೇಕರ್. ಹೇಗೆ ತೆಗೆಯುವುದು ಎಂತ ಕಥೆಯಲ್ಲಿ ಎಂತ ಗೊತ್ತಿಲ್ಲ ನನಗೆ. ಈ ವರ್ಷದ ಮೊದಲ ಗೇರು ಹಣ್ಣು ಸಿಕ್ಕಿತು ನನಗಿವತ್ತು. ನಾವು ಸಣ್ಣದಿರುವಾಗೆಲ್ಲ ಉಂಟಲ್ವಾ, ಗುಡ್ಡಕ್ಕೆ ತೋಟದ ಹತ್ರ ಎಲ್ಲ ಹೋಗಿ ಗೇರು ಬೀಜ ಎಲ್ಲ ಹೆಕ್ಕಿಕೊಂಡು ಬಂದು ಈ ಗೇರು ಹಣ್ಣನ್ನು ದನಕ್ಕೆ ಎಲ್ಲ ಹಾಕ್ತಾ ಇದ್ದೆವು. ಆದರೆ ಈಗ ಅಂತ ಹೇಳಿದರೆ ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ಗೇರು ಹಣ್ಣು ದನಕ್ಕೆ ಹಾಕಲಿಕ್ಕೆ ಬಿಡಿ, ನಮಗೆ ತಿನ್ನಲಿಕ್ಕೆ ಕೂಡ ಸಿಗುದಿಲ್ಲ. ಗೊತ್ತುಂಟ ಎಂತ ಗೊತ್ತಿಲ್ಲ, ವಾತಾವರಣ ವೈಪರೀತ್ಯವ ಅಥವಾ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಗೇರು ಹಣ್ಣು ಆಗುವ ಪ್ರಮಾಣ ತೀರಾ ಕಡಿಮೆ ಆಗಿದೆ. ನನ್ನ ತಂದೆ ಎಲ್ಲ ಸಣ್ಣವರಿದ್ದಾಗ ಗುಡ್ಡಕ್ಕೆಲ್ಲ ಹೋಗಿ ಒಂದೊಂದು ದಿನಕ್ಕೆ ಸುಮಾರು 4 ಕಿಲೋ ಆಗುವಷ್ಟೆಲ್ಲ ಗೇರು ಬೀಜ ಎಲ್ಲ ಹೆಕ್ಕಿಕೊಂಡು ಬರ್ತಾ ಇದ್ರಂತೆ. ಈಗ 4 ಕಿಲೋ, ಒಂದು ದಿನದಲ್ಲಿ 4 ಕಿಲೋ ಬಿಡಿ, 4 ಹಣ್ಣು ಸಿಗುದು ಕೂಡ ತುಂಬಾ ಕಷ್ಟದ ವಿಚಾರ ಅಲ್ವಾ? ಇದರ ಪರಿಮಳ ಮೂಸುವಾಗ ಉಂಟಲ್ಲ, ನನಗೆ ನನ್ನ ಬಾಲ್ಯದ ಈ ಬೇಸಿಗೆ ರಜೆಯ ದಿನಗಳೆಲ್ಲ ನೆನಪಾಗ್ತಾ ಉಂಟಾಯ್ತಾ. ಈ ಸಲದ ಮೊದಲ ಗೇರು ಹಣ್ಣನ್ನು ನಾನು ಹೀಗೆ ತಿಂತೇನೆ, ನಿಜವಾಗ್ಲೂ ಉಪ್ಪೆಲ್ಲ ಹಾಕಿ ತಿನ್ಬೇಕು, ಆಗ ಮತ್ತು ಕೂಡ ಚಂದ ಆಗ್ತದೆ. ತೊಳೆದು ತಂದದ್ದು, ಇದನ್ನು ಉಪ್ಪು ಹಾಕಿ ಕೂಡ ತಿಂತಾರೆ, ನನಗೆ ಹಾಗೆ ತಿನ್ನಲಿಕ್ಕೆ ಇಷ್ಟ. ಹಾಗೆ ಇದನ್ನೆಲ್ಲ ಚಂದ ತೊಳೆದು ತಂದಿದ್ದೇನೆ. ಈ ವರ್ಷದ ಮೊದಲ ಗೇರು ಹಣ್ಣನ್ನು ತಿಂತಾ ಇರುವಂಥದ್ದು. ಜ್ಯೂಸಿ ಜ್ಯೂಸಿ ಉಂಟು, ತುಂಬಾ ನೀರಿನಂಶ ಇರುವಂತಹ ಹಣ್ಣಾಯ್ತು ಇದು. ಹಾಗೆ ಇದರಲ್ಲಿ ಸ್ವಲ್ಪ ಸೊನ್ನೆ ಅಂತ ನಾವು ಹೇಳ್ತೇವೆ, ಅದು ಗಂಟಲಿಗೆಲ್ಲ ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ. ಉಪ್ಪು ಹಾಕಿ ತಿಂದರೆ ಎಂತ ಆಗುದಿಲ್ಲ ಹೇಳ್ತಾರೆ. ಹಾಗೆ ತುಂಬ ತಿಂದರೆ ಎಲ್ಲ ನಮಗದು ಭಾಸ ಆಗ್ತದೆ. ಮತ್ತೆ ಸ್ವಲ್ಪ ಹಣ್ಣಾಗ್ಲಿಕ್ಕಾದದ್ದು ಅರೆಕಾಯಿ ಅಂತೆಲ್ಲ ಹೇಳ್ತಾರಲ್ಲ, ಹಾಗಿರುವುದೆಲ್ಲ ತಿಂದರೆ ಗಂಟಲು ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ. ಬಾಯಿ ತುಂಬ ಗೇರು ಹಣ್ಣು ತುಂಬಿಸಿಕೊಂಡು ಜಗಿದು 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 ಅದನ್ನು ಅನುಭವಿಸಿಕೊಂಡು ತಿನ್ನುವ ಸುಖ ಉಂಟಲ್ಲ, ಎಲ್ಲರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಕೆಲವರಿಗೆಲ್ಲ ಗೇರು ಹಣ್ಣು ತುಂಬ ಇಷ್ಟ ಆಗ್ತದೆ, ಇನ್ನು ಕೆಲವರು ಗೇರು ಹಣ್ಣನ್ನು ಇಷ್ಟವೇ ಪಡುವುದಿಲ್ಲ. ನಾನಂತೂ ಗೇರು ಹಣ್ಣನ್ನು ತುಂಬ ಇಷ್ಟಪಟ್ಟು ತಿನ್ನುವವಳು. ನೀವು ಕೂಡ ನನ್ನ ಹಾಗೆಯಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಇದು ಎಂತ ಗೊತ್ತುಂಟ, ಮಾವಿನ ಹಣ್ಣಿನ ಜ್ಯೂಸ್, ದಾಳಿಂಬೆ ಜ್ಯೂಸಿನ
ಈ ಬಾಟಲಲ್ಲಿ ಮಾವಿನ ಹಣ್ಣು ಜ್ಯೂಸ್ ಎಲ್ಲಿಂದ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದು ಕಾಡು ಮಾವಿನ ಹಣ್ಣಿನ ಜ್ಯೂಸ್ ಆಯ್ತಾ. ಅಮ್ಮ ಈ ಜ್ಯೂಸ್ ಮಾಡಿಟ್ಟು ಬಾಟಲಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ರು. ಈಗ ಸಂಜೆ ತಂದು ಕೊಟ್ರು ನನಗೆ. ಇದು ಯಾಕೆ ಅಮ್ಮ ಮಾಡಿದಂತ ಹೇಳಿದ್ರೆ, ನಮ್ಮಲ್ಲಿ ಈ ಸಲ ಕಾಡು ಮಾವಿನ ಹಣ್ಣು ತುಂಬಾ ಕಡಿಮೆ. ಈಗ ತೋಟದಲ್ಲಿ ಹೆಕ್ಲಿಕ್ಕೆ ಹೋದ್ರೆ ಒಂದು ಕೂಡ ಸಿಗ್ತಾ ಇಲ್ಲ. ಹಾಗೆ ನನ್ನ ಅಕ್ಕನ ಮನೆಯಲ್ಲಿ ಅಥವಾ ದೊಡ್ಡಮ್ಮನ ಮನೆಯಲ್ಲಿ ಒಂದು 3-4 ಇತ್ತು. ಹಾಗೆಲ್ಲ ಹೋದಲ್ಲಿಂದೆಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ರು. ಇಲ್ಲಿ ಮಲ್ಲಿ ಇದ್ದಾಳಲ್ಲ ಮೇಲೆ, ಅವರ ಮನೆಯಲ್ಲಿ ಕೂಡ ಮಾವಿನ ಹಣ್ಣು ಒಂದು ಸ್ವಲ್ಪ ಆಗಿದೆ. ಅವರೆಲ್ಲ ಕೊಟ್ಟದ್ದೆಲ್ಲ ಇತ್ತು, ಸ್ವಲ್ಪ ಸ್ವಲ್ಪ ಸ್ಟಾಕ್ ಎಲ್ಲ ಇದ್ದದ್ದನ್ನೆಲ್ಲ ಅಮ್ಮ ಎಂತ ಮಾಡಿದ್ರು ಅಂತ ಹೇಳಿದ್ರೆ ನನಗೆ ಜ್ಯೂಸ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ನನಗೆ ಬೆಂಗಳೂರಿಗೆ ಹೋದ ನಂತರ ಎಂತ ಗೊತ್ತಿಲ್ಲ, ನನಗೆ ಮಾವಿನ ಹಣ್ಣಿನ ಜ್ಯೂಸ್ ಇದ್ದೇ ರುಚಿ ಬಾಯಿಗೆ ಬರುದು. ಕಾಡು ಮಾವಿನ ಹಣ್ಣು ಜ್ಯೂಸ್ ಬೇಕು ಅಂತ ಮೊನ್ನೆ ಅಜ್ಜಿ ಮನೆಯಲ್ಲೇ ಶ್ರಾದ್ದದ ಹೊತ್ತು ಕುಡ್ದಿದ್ದೆ. ಹಾಗೆ ಅದು ಕುಡ್ದ ಮತ್ತೆ ನಾನು ಮತ್ತೆ ಸಂಜೆ ಒಂದ್ಸಲ ಕುಡಿಬೇಕಂತ ಯೋಚಿಸಿದ್ದೆ, ನನಗೆ ಮರ್ತೆ ಹೋಗಿತ್ತು. ಮತ್ತೆ ಅದಾದ ನಂತರ ನನಗೆ ಬೆಂಗಳೂರಲ್ಲಿ ನೆನಪಾಯ್ತು, ನನಗೆ ಕಾಡು ಮಾವಿನ ಹಣ್ಣು ಜ್ಯೂಸ್ ಬೇಕೀಗ, ಆಸೆ ಆಗ್ತಾ ಉಂಟು. ಚಂದ ಆಗಿತ್ತು, ಜ್ಯೂಸ್ ಕೂಡ ಒಳ್ಳೇದಾಗಿತ್ತು ಅಲ್ಲಿ. ಹಾಗೆ ನನಗೆ ಆಸೆ ಆಯ್ತು, ಇನ್ನು ಕೂಡ ಬೇಕು ನನಗೆ, ಇವತ್ತು ಬೇಕು ಅಂತ ಅಮ್ಮನ ಹತ್ರ. ಮತ್ತೆ ಊರಿಗೆ ಬಂದಾದ ನಂತರ ಹೇಳಿದೆ, ಅಮ್ಮ ನನಗೆ ಕಾಡು ಮಾವಿನ ಹಣ್ಣಿನ ಜ್ಯೂಸ್ ಕುಡಿಬೇಕಂತ ತುಂಬಾ ಆಸೆ ಆಗ್ತಾ ಉಂಟು ಅಂತ. ಅದಕ್ಕೋಸ್ಕರ ಅಮ್ಮ ನನಗೆ ಇಲ್ಲಿ ಕಾಡು ಮಾವಿನ ಹಣ್ಣು ಇಲ್ಲದಿದ್ರು ಕೂಡ ಬೇರೆ ಕಡೆಯಿಂದೆಲ್ಲ ತಂದದ್ದನ್ನು ಇದು ಮಾಡಿ ಫ್ರಿಜ್ಜಲ್ಲಿ ಇಟ್ಟದ್ದಾಯ್ತಾ. ಒಳ್ಳೇದುಂಟು, ನಾನು ಆಲ್ರೆಡಿ ಕುಡ್ದೆ ಸ್ವಲ್ಪ. ಹಾಗೆ ಈಗ ಸ್ವಲ್ಪ ಕುಡಿಯುವ. ಈಗ ನನಗೆ ತೃಪ್ತಿ ಆಯಿತು, ಖುಷಿ ಆಯಿತು. ಸ್ವೀಟ್ ಎಲ್ಲ ಸರಿ ಉಂಟಿಲ್ಲ, ಆದರೆ ಸಿಹಿ ಹೆಚ್ಚಾದ್ರೆ ಅಷ್ಟು ಒಳ್ಳೇದಾಗೋದಿಲ್ಲ, ಕಡಿಮೆ ಆದರೂ ಒಳ್ಳೇದಾಗೋದಿಲ್ಲ. ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿರಬೇಕು. ಪೇಪರ್ ಬೋಟ್ ಸ್ವಿಂಗ್ ಇದ್ದು ಕಾಡು ಮಾವಿನ ಹಣ್ಣಿನ ಜ್ಯೂಸ್. ನಾನು ಎಲ್ಲಿಗೆ ಹೋಗ್ತಾ ಇರೋದಂತ ಹೇಳಿದ್ರೆ, ಇಲ್ಲೇ ಕೆಳಗೆ ಮಂಜೊಟ್ಟಿ ಅಥವಾ ಚೆನ್ನೆಕಾಯಿ ಉಂಟಾ ಅಂತ ನೋಡ್ಲಿಕ್ಕೆ ಹೋಗುದು ನಾನು. ಯಾಕಂತ ಹೇಳಿದ್ರೆ, ನಾನು ಕಳೆದ ಸಲ ಗುಲಗಂಜಿದ್ದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಅಲ್ಲ, ಆಗ ಕೆಲವರು ಹೇಳಿದ್ರು ಅದು ಚೆನ್ನೆಕಾಯಿ ಅಥವಾ ಮಂಜಟ್ಟಿಕಾಯಿ, ಅದು ಆಲ್ರೆಡಿ ಕೆಂಪು ಉಂಟು, ಹಾಗಾದರೆ ಕಲಿಯುಗ ಅಂತ್ಯವ, ಹೀಗೆಲ್ಲ ಕೆಲವರು ಸಾಕಷ್ಟು ಜನರಿಗೆ ಗೊಂದಲ ಎಲ್ಲ ಉಂಟು. ಹಾಗೆ ಚೆನ್ನೆಕಾಯಿ ಅಥವಾ ಮಂಜೊಟ್ಟಿ ಹಾಗೆ ಗುಲಗಂಜಿ ಎರಡು ಕೂಡ ವಿಭಿನ್ನವಾದಂತಹ ಕಾಯಿಗಳು ಅಂತ ಹೇಳೋದನ್ನು ತೋರಿಸ್ಲಿಕ್ಕೋಸ್ಕರ ಆ ಕಾಯಿ ಅಲ್ಲಿ ಕೆಳಗೆ ಉಂಟು, ಅದನ್ನು ಹೋಗಿ ಹೆಕ್ಕಿಕೊಂಡು ಬರುವ ಅಂತ ಹೊರಡ್ತಾ ಇದ್ದೇನೆ ನಾನೀಗ. ನಂದು ಇವತ್ತು ವಿಡಿಯೋ ಆ್ಯಂಗಲ್ ನಿಮಗೆ ಸ್ವಲ್ಪ ಚೇಂಜ್ ಕಾಣ್ಬೋದು, ಎಂತಕ್ಕೆ ಅಂತ ಹೇಳ್ತೇನೆ ಆಯಿತಾ. ನಮ್ಮ ಗದ್ದೆ, ನಮ್ಮದಲ್ಲ ಪಕ್ಕದ ಮನೆಯವರ ಗದ್ದೆ ಆಯಿತಾ. ಈ ಜಾಗದಲ್ಲಿ ಮೊನ್ನೆ ಇತ್ತು, ಆದರೆ ಇವತ್ತು ನನಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಕೆಳಗೆ ಹೋಗ್ತಾನೆ, ಎಲ್ಲಿ ಉಂಟು ನೋಡಿಕೊಂಡು ಬರಬೇಕು. ಅಪ್ಪನಿಗೆ ಗೊತ್ತಿರಬಹುದು ಬಹುಶಃ. ಈಗ ನಾನು ಹೇಳಿದಂಥ ಜಾಗದಲ್ಲಿ ಇದು ಮಂಜೊಟ್ಟಿ ಅಥವಾ ಚೆನ್ನೆಕಾಯಿ ಇಲ್ಲ. ಹಾಗೆ ಈಗ ನಮ್ಮ ತೋಟದಿಂದ ಮೇಲೆ ಸ್ವಲ್ಪ ಒಂದು ಗುಡ್ಡದ ಹಾಗೆಲ್ಲ ಉಂಟು, ಅಲ್ಲಿ ತುದಿಯಲ್ಲಿ ಇನ್ನೊಂದು ಮರ ಉಂಟು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಪ್ಪ ಕೂಡ ಇದ್ದಾರೆ. ಅಪ್ಪ ಇಲ್ಲಿ ನನಗೆ ಸಿಕ್ಕಿದ್ರು. ಈಗ ಅಲ್ಲಿ ಹೋಗಿ ನೋಡ್ಬೇಕು, ಅಲ್ಲಿ ಇದ್ರೆ ಹೆಕ್ಕಿಕೊಂಡು ಬರ್ತಾನೆ. ಹಲಸಿನ ಮರ ಉಂಟಲ್ಲಿ, ಹಲಸಿನ ಕಾಯಿಗಳು. ಸೂರ್ಯ ರಶ್ಮಿ. ಕಾನನ ಮಲ್ಲಿಗೆ ಗೊತ್ತುಂಟ ನಿಮಗೆ? ಕಾಡು ಮಲ್ಲಿಗೆ ಇದು. ಇದಕ್ಕೆ ನಮ್ಮ ಮಂಗಳೂರು ಮಲ್ಲಿಗೆ ಹಾಗೆ ಪರಿಮಳ ಎಂತ ಇಲ್ಲ, ಆದರೆ ನೋಡಲಿಕ್ಕೆ ತುಂಬ ಮಡಿಯಾಗಿ ಶುಭ್ರವಾಗಿ ತುಂಬ ಬಿಳಿ ಬಣ್ಣದಲ್ಲಿ ಕಾಣ್ತಾ ಇರಬಹುದು. ನಮ್ಮ ಗುಡ್ಡದಲ್ಲಿ ಕಾಡಿನಲ್ಲಿ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬಳ್ಳಿಯಲ್ಲೆಲ್ಲ ಈ ಮಲ್ಲಿಗೆ ಆಗ್ತಾ ಇರ್ತದೆ. ಇಲ್ಲೊಂದು ಮಾವಿನ ಮರ ಉಂಟು, ಮಾವಿನಕಾಯಿ ಬೀಳಲು ಗೊಂಚಲು ಇದು ಮೇಲು ಇಲ್ಲಿದ್ದು ಚೆನ್ನೆಕಾಯಿ.
ಇದುವೇ ನೋಡಿ ಚೆನ್ನೆಕಾಯಿ. ಅಷ್ಟು ಎತ್ತರಕ್ಕೆ ಇದೇ ಮರದಿಂದ ಈ ಕಾಯಿ ಬೀಳುದು. ಹಾಗೆ ನಾನು ಮನೆಗೆ ಹೋಗ್ತೇನೆ, ಅಪ್ಪ ತೋಟಕ್ಕೆ ಹೋದ್ರು. ನಾನು ಎಲ್ಲಿ ಬಂದೆ ಗೊತ್ತುಂಟಾ? ಹಲಸಿನ ಮರ. ಇದು ನಮ್ಮ ಹಲಸಿನ ಮರ. ಈಗ ಇಲ್ಲೆಲ್ಲ ಹಲಸಿನಕಾಯಿ ಬಿಡ್ತಾ ಉಂಟು. ನಮಗೆ ಹಪ್ಪಳ ಮಾಡಲಿಕ್ಕೆ ಇನ್ನೂ ಪ್ರಾರಂಭ ಮಾಡಬೇಕಷ್ಟೆ ನಾವು. ಇಲ್ಲಿ ನೋಡಿ ಅರ್ಧ ಮಾಡಿಟ್ಟಿದ್ದಾರೆ ಅಪ್ಪ. ನಾಳೆ ಹಪ್ಪಳ ಮಾಡುವ ಕಾರ್ಯಕ್ರಮ ಉಂಟು, ಅದಕ್ಕೋಸ್ಕರ. ಟಡಾಣ್. ನಮ್ಮಲ್ಲಿ ಸ್ವಲ್ಪ ತಡವಾಗಿ ಬಿಟ್ಟದ್ದು, ಸಾಕಷ್ಟು ಕಡೆ ಎಲ್ಲ ಈಗ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗಿರಬಹುದು. ಆದರೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ, ನಮ್ಮ ಜಾಗದಲ್ಲಿ ಹಲಸಿನಕಾಯಿ ಕೂಡ ಲೇಟು, ಗೇರು ಹಣ್ಣು ಕೂಡ ತುಂಬ ತಡವಾಗಿ ಬಿಟ್ಟಿರುವಂಥದ್ದು. ಇಲ್ಲೆಲ್ಲ ಆಗಿ ಹೋಗ್ಬೇಕೀಗ ನಾನು. ನೋಡಿ ಕೆಳಗೆ ಕೂಡ ಉಂಟು. ನಮ್ಮಲ್ಲಿ ಇಷ್ಟು ಕೆಳಗೆ ಹಲಸಿನ ಕಾಯಿ ಬಿಟ್ಟರೆ ಎಂಥ ಸಮಸ್ಯೆ ಅಂತ ಹೇಳಿದರೆ, ಹಂದಿ ತಿಂತದೆ, ಮೇಲೆ ಇದ್ದರೆ ಮಂಗ ತಿಂತದೆ. ಹಾಗಾಗಿ ನಮಗೆ ಹಲಸಿನಕಾಯಿ ಇಷ್ಟಿದ್ರೂ ಕೂಡ ಉಂಟಲ್ವಾ, ಇದೆಲ್ಲ ಸಿಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಅದೃಷ್ಟ ಇದ್ದರೆ, ಅದು ಬೆಳೆದ ಸಮಯಕ್ಕೆ ನಮಗೆ ಗೊತ್ತಾದರೆ ಮಾತ್ರ ನಮಗೆ ಅದು ಸಿಗುವಂಥದ್ದು. ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಕೆಳಗೆ ಈಗ ಹಂದಿ ಹೇಗೆ ತಿಂದು ಹಾಕಿದೆ ಅಂತ. ಕಾಣ್ತಾ ಇರಬಹುದು ಹಲಸಿನಕಾಯಿ ಹೇಗೆ ಬೆಳೀತದೆ ಅಂತದಕ್ಕೆ ಗೊತ್ತಾಗ್ತದೆ. ನೋಡಿದ್ಯಲ್ಲ ಹಂದಿ ಹೇಗೆ ಹಲಸಿನಕಾಯಿಯನ್ನು ತಿಂದು ಹಾಕಿದೆ ಅಂತ. ಅದೇ ರೀತಿ ಮಂಗಗಳು ಕೂಡ ಅಷ್ಟೇ, ಮೇಲೆ ಇದ್ದದ್ದು ಮಂಗನಿಗೆ, ಕೆಳಗೆ ಇದ್ದದ್ದು ಹಂದಿಗೆ. ನಮ್ಮ ಹಣೆಯಲ್ಲಿ ಬರೆದಿದ್ರೆ ಈ ಹಲಸಿನಕಾಯಿಯಲ್ಲಿ ನಿನ್ನ ಹೆಸರು ಉಂಟಂತ ಇದ್ದರೆ ಆ ಹಲಸಿನಕಾಯಿ ನಮಗೆ. ಹಾಗೆಲ್ಲ ಕತೆ. ಈಗ ಮನೆಗೆ ಹೋಗಿ ಇದೊಂದು ವಿಡಿಯೋ ಇನ್ಸ್ಟಾಗ್ರಾಮಿಗೆ ಹಾಕಿ ಅಪ್ಲೋಡ್ ಮಾಡಬೇಕು. ನನಗೆ ಈಗ ಮೊದಲೆಲ್ಲ ನಾನು ಕೆಲಸ ಮಾಡುವ ಅವಧಿಯಲ್ಲೇ ನನಗೆ ಸಮಯಾವಕಾಶ ಸಿಗ್ತಾ ಇತ್ತು, ಆದರೆ ಈಗ ಹಾಗಲ್ಲ, ಕೆಲಸ ತುಂಬ ಉಂಟು. ಹಾಗಾಗಿ ಸಂಜೆಯೇ ಈ ಕಂಟೆಂಟ್ ಎಲ್ಲ ಹುಡುಕಿಕೊಂಡು ಹೋಗ್ಬೇಕಷ್ಟೆ. ಮನೆಯಲ್ಲಿ ಸಿಗ್ತೇನೆ ಆಯಿತಾ. ಗುಲಗಂಜಿಕಾಯಿಯ ಕಪ್ಪು ಕಲೆ ಮಾಸಿ ಪೂರ್ತಿಯಾಗಿ ಅದು ಕೆಂಪಾದಾಗ ನಮ್ಮ ಕಲಿಯುಗ ಅಂತ್ಯ ಆಗ್ತದೆ ಅಂತ ನನ್ನ ಅಜ್ಜಿ ಹೇಳ್ತಾ ಇದ್ರು ಅಂತ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು, ಅದು ಮಂಜೊಟ್ಟಿಕಾಯಿ ಅಥವಾ ಚೆನ್ನೆಕಾಯಿ, ಅದರಲ್ಲಿ ಚೆನ್ನೆಮಣೆ ಆಟ ಆಡ್ತಾ ಇದ್ದೆವು ಅಂತೆಲ್ಲ ಸಾಕಷ್ಟು ಜನ ಹೇಳ್ತಾ ಇದ್ರು. ನಿಜವಾಗ್ಲೂ ಚೆನ್ನೆಕಾಯಿ ಅಥವಾ ಮಂಜೊಟ್ಟಿಕಾಯಿ ಹಾಗೆ ಈ ಗುಲಗಂಜಿಕಾಯಿ ಎರಡು ಕೂಡ ವಿಭಿನ್ನ ಕಾಯಿಗಳಾಯ್ತಾ. ಇಲ್ಲಿ ನನ್ನ ಕೈಯಲ್ಲಿ ಉಂಟಲ್ಲ, ಇದಕ್ಕೆ ನಾವು ಮಂಜೊಟ್ಟಿ ಅಥವಾ ಚೆನ್ನೆಕಾಯಿ ಅಂತ ಹೇಳುವಂಥದ್ದು. ಗುಲಗಂಜಿಕಾಯಿ ಇದಕ್ಕಿಂತ ಪುಟ್ಟದಾಗಿರ್ತದೆ, ಹಾಗೆ ಅದರ ತುದಿಯಲ್ಲಿ ಕಪ್ಪು ಕಲೆ ಕೂಡ ಇರ್ತದೆ. ಇದು ಪೂರ್ತಿಯಾಗಿ ಕೆಂಪಗೆ ಉಂಟು, ಇದರಲ್ಲಿ ಒಂದು ಸ್ವಲ್ಪ ಕೂಡ ಕಪ್ಪು ಭಾಗ ಇಲ್ಲ. ಇದನ್ನು ನೋಡಿ ಹಲವರು ಗೊಂದಲಕ್ಕೊಳಗಾಗಿದ್ದಾರೆ. ಈ ಕಾಯಿ ಪೂರ್ತಿ ಕೆಂಪು ಉಂಟು, ಹಾಗಾದ್ರೆ ಈಗ ಕಲಿಯುಗ ಅಂತ್ಯ ಆಯ್ತಾ ಅಂತೆಲ್ಲ ಪ್ರಶ್ನೆಗಳು ಬಂದಿದೆ. ಅದಕ್ಕೋಸ್ಕರ ನಾನು ಇದನ್ನೊಂದು ನಿಮಗೆ ವಿಶ್ಲೇಷಣೆ ಅಥವಾ ಇದಕ್ಕೊಂದು ಸಮರ್ಥನೆ ಕೊಡ್ತಾ ಇರುವಂಥದ್ದು. ನಾನೀಗ ಇಲ್ಲಿ ಮೇಲೆ ಮಾರ್ಗದ ಹತ್ರ ಹೋಗಿ ವಿಡಿಯೋ ಮಾಡಿ ಬಂದದ್ದಾಯ್ತಾ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಚಂದ ಬಿಸಿಲು ಬೀಳ್ತಾ ಇತ್ತು, ಸಂಜೆಯ ಸೂರ್ಯ ರಶ್ಮಿ ಅಂತ ಹೇಳಿದರೆ ಅಷ್ಟೇನು ಖಾರ ಆಗಿರೋದಿಲ್ಲ. ಹಾಗೆಯೇ ಮುಖಕ್ಕೆ ಬೀಳುವಾಗ ವಿಡಿಯೋ ಮಾಡಲಿಕ್ಕೆ ಒಂದು ಕಾನ್ಫಿಡೆಂಟ್ ಬರ್ತದೆ ಆಯಿತಾ. ನನಗೆ ನನ್ನ ಮುಖ ಹಾಗೆ ಕಾಣಬೇಕು ಹೀಗೆ ಕಾಣಬೇಕು ಅಂತೆಲ್ಲ ಹಾಗೆ ಇಲ್ಲ. ಹಾಗೆ ಇರ್ತಿದ್ರೆ ಒಂದು ವೇಳೆ ನಾನು ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಚಂದ ಮೇಕಪ್ ಎಲ್ಲ ಮಾಡಿಕೊಂಡು ಹೊರಡಿಕೊಂಡೆಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಇನ್ಸ್ಟಾಗ್ರಾಮಿಗೆ ಹಾಕುವಾಗ ನಾನು ಸ್ವಲ್ಪ ಪ್ಲೇಸ್ ಎಲ್ಲ ನೋಡಿಕೊಂಡು ಹಾಕುವಂಥದ್ದು. ಯಾಕಂತ ಹೇಳಿದರೆ ನನಗೊಂದು ಕಾನ್ಫಿಡೆಂಟ್ ಬರಬೇಕು ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಅದು. ಹಾಗೆ ಅಲ್ಲಿ ಚಂದ ಬಿಸಿಲೆಲ್ಲ ಬಿದ್ದುಕೊಂಡು ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಚಂದ ಇತ್ತು, ಹಾಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಬಂದದ್ದು. ಅದೇ ವಿಡಿಯೋನ ಇಲ್ಲಿ ಕೂಡ ಹಾಕ್ತೇನೆ ಆಯಿತಾ ನಿಮಗೆ. ಹಾಗೆ ನಾನು ಹೇಳಿದೆ ಅಲ್ಲ, ಇವತ್ತು ಸ್ವಲ್ಪ ವಿಡಿಯೋದ ಆ್ಯಂಗಲ್ ಎಲ್ಲ ಸ್ವಲ್ಪ ಬೇರೆ ಕಾಣ್ತಾ ಇರಬಹುದು ನಿಮಗೆ ಅಂತ. ನೋಡಿ ಎಷ್ಟು ಎತ್ತರದಿಂದ ಎಷ್ಟು. ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎಂತ ಗೊತ್ತುಂಟಾ, ವೆಯ್ಟ್. ಟಡಾಣ್. ಒಬ್ಬಳು ಕಂಟೆಂಟ್ ಕ್ರಿಯೇಟರ್ ಆಗಿದ್ದುಕೊಂಡು ಇಷ್ಟು ಸಮಯ ನನ್ನ ಹತ್ರ ಈ ಟ್ರೈಪಾಡ್ ಹಾಗೆ ಸೆಲ್ಫಿ ಸ್ಟಿಕ್ ಇರಲಿಲ್ಲ. ನನ್ನ ಕೈಯನ್ನೇ ಉಪಯೋಗಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದದ್ದು. ಮೈಕ್ ಕೂಡ ಇಲ್ಲ ನನ್ನ ಹತ್ರ. ಕಂಟೆಂಟ್ ಕ್ರಿಯೇಟರ್ನ ಮೊಬೈಲ್ ಕೂಡ ಅಷ್ಟೇ, ಸಾಮಾನ್ಯ ಮೊಬೈಲ್ ಅದು ಕೂಡ. ಹಾಗಿದ್ದುಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ನನಗೆ ಈ ಸೆಲ್ಫಿ ಸ್ಟಿಕ್ ಹಾಗೆ ಟ್ರೈಪಾಡ್ ಇದರಲ್ಲಿ ಎರಡು ಕೂಡ ಉಂಟು. ಇದನ್ನು ಯಾರು ಕೊಟ್ಟದ್ದು ಗೊತ್ತುಂಟಾ? ನನ್ನ ಅತ್ತಿಗೆ, ಅಂದರೆ ನನ್ನ ಅಣ್ಣನ ಹೆಂಡತಿ, ನನ್ನ ಅಮ್ಮನ ದೊಡ್ಡ ಅಕ್ಕ ಇದ್ದಾರೆ, ನನ್ನ ದೊಡ್ಡ ಅಮ್ಮ.
ಹಾಗೆ ಅವರ ದೊಡ್ಡ ಸೊಸೆ ಕೊಟ್ಟದ್ದು ನನಗೆ. ನಾವೆಲ್ಲ ಬೆಂಗಳೂರಲ್ಲಿ ಅಂತ ಹೇಳಿದರೆ ನನ್ನ ಅಕ್ಕನ ಮನೆಯಲ್ಲಿರುವಾಗ ಆ ಒಂದು ಏರಿಯಾದಲ್ಲಿ ನಾವೆಲ್ಲರೂ ಕೂಡ ಹತ್ರ ಮನೆಯಲ್ಲಿದ್ದದ್ದು. ಸಂಜೆ ವಾಕಿಂಗ್ ಹೋಗೋದು ಮತ್ತು ಸಾಕಷ್ಟು ತಮಾಷೆಗಳು ಹೀಗೆ. ಅವರಂತ ಹೇಳಿದರೆ ನಮ್ಮ ಫ್ಯಾಮಿಲಿಗೆ ಮತ್ತೆ ಆ್ಯಡ್ ಆದವರು ಆಯಿತಾ. ಅಶ್ವಿನಿ ಅತ್ತಿಗೆ ಅಂತ ಅವರ ಹೆಸರು. ಅವ್ರು ಅಂತ ಹೇಳಿದರೆ ಈಗ ನಮ್ಮ ಕಸಿನ್ಸ್ ಮತ್ತು ಹಾಗೆ ಬೇರೆ ಮನೆಯಿಂದ ನಮ್ಮ ಫ್ಯಾಮಿಲಿಗೆ ಸೊಸೆಯಾಗಿ ಬಂದವರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಆದರೆ ಇವರು ನನಗೆ ಹೇಗೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಅಷ್ಟೇ. ಇವರು ಮತ್ತೊಬ್ಬರ ಅಣ್ಣನ ಹೆಂಡತಿ ಸ್ನಿತಿಯ ಅಮ್ಮ ಇದ್ದಾರಲ್ಲ ಅವರೆಲ್ಲರೂ ಕೂಡ ಅಷ್ಟೇ. ನಮಗೆ ಬೇರೆ ಫ್ಯಾಮಿಲಿಯಿಂದ ಬಂದವರಂತ ಅನಿಸೋದೇ ಇಲ್ಲ. ಅಂದರೆ ನಮ್ಮ ಕಸಿನ್ಸ್ ಅವರಂತ ಹಾಗೆ ಆಯಿತಾ. ಹಾಗೆ ಈ ಸೆಲ್ಫಿ ಸ್ಟಿಕ್ ಕೊಟ್ಟ ಅತ್ತಿಗೆ ಅವರಿಗೆ ಇದು ಯೂಸ್ ಆಗೋದಿಲ್ಲ ಅಂತ ಹೇಳಿ ಅವ್ರು ನನಗೆ ಕೊಟ್ಟದ್ದು. ನೀನು ವ್ಲಾಗ್ ಎಲ್ಲ ಮಾಡ್ತಿಲ್ಲ, ನಿನ್ನ ಹತ್ರ ಉಂಟಾ ಅಂತ ಕೇಳಿ ಅವ್ರು ಕೊಟ್ಟದ್ದು. ಹಾಗೆ ನನಗೆ ಗೊತ್ತಿಲ್ಲ ಎಲ್ಲ ಫ್ಯಾಮಿಲಿಯಲ್ಲಿ ಹೀಗೆಲ್ಲ ಇರ್ಬೋದು ಅಂತ ಹೇಳಿದರೆ ಎಕ್ಸ್ಚೇಂಜ್ ಮಾಡೋದು ಇಂಥದ್ದು ಎಲ್ಲ ಇರ್ಬೋದು. ಆದರೆ ಕೂಡ ನನಗೆ ಒಂಥರ ಖುಷಿ ಆಗೋದು. ನಾನು ಜಾಸ್ತಿ ನನ್ನ ಫ್ರೆಂಡ್ ಸರ್ಕಲ್ಗಿಂತ ನನಗೆ ನನ್ನ ಕಸಿನ್ಸ್ ಅಂತ ಹೇಳಿದರೆ ತುಂಬ ಇಷ್ಟ. ಅದನ್ನು ನಾನು ಮೊದಲೇ ಸಾಕಷ್ಟು ಜನರಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಹತ್ರ ಕೂಡ ಹೇಳಿಕೊಂಡಿದ್ದೇನೆ. ನಾನು ಫ್ರೆಂಡ್ಸ್ ಜೊತೆಗೆಲ್ಲ ನನಗೆ ಸುತ್ತಾಡಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ನಾನು ಫ್ಯಾಮಿಲಿ ಮತ್ತು ಕಸಿನ್ಸ್, ನನ್ನ ತಂಗಿಯರಿಲ್ಲ ನನಗೆ, ಅಕ್ಕಂದಿರು, ಅತ್ತಿಗೆ ಅಂದಿರು, ಅಣ್ಣಂದಿರು, ಭಾವಂದಿರು ಇವರ ಜೊತೆಲ್ಲ ಜಾಸ್ತಿ ನನಗೆ ಒಡನಾಟ. ಹಾಗಾಗಿ ಹಾಗೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ನನ್ನ ಜೊತೆ ಇರ್ತಾರೆ. ಅದಕ್ಕೋಸ್ಕರ ನಾನು ಅವರನ್ನೆಲ್ಲ ತುಂಬ ಇಷ್ಟಪಡುವಂಥದ್ದು. ಹಾಗೆ ಅತ್ತಿಗೆಗೆ ಕೊಟ್ಟಾಗ ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಈಗ ಕೂಡ ವಿಡಿಯೋದಲ್ಲಿ ನನ್ನ ಅಶ್ವಿನಿ ಅತ್ತಿಗೆಗೆ ಸ್ಪೆಷಲ್ ಥ್ಯಾಂಕ್ಸ್ ಈ ಒಂದು ಸಾಧನವನ್ನು ನನಗೆ ಕೊಟ್ಟದ್ದಕ್ಕೆ. ನಿಜವಾಗ್ಲೂ ಇದು ನನಗೆ ತುಂಬ ಉಪಯೋಗ ಆಗ್ತದೆ ಕೂಡ. ಹಾಗೆ ಇವತ್ತಿನ ವಿಡಿಯೋ ಆ್ಯಂಗಲ್ ಎಲ್ಲ ಸ್ವಲ್ಪ ಉದ್ದಕ್ಕೆಲ್ಲ ಕಾಣ್ತಾ ಇತ್ತಲ್ಲ, ಅದಕ್ಕೆ ಇದೇ ಕಾರಣ ಆಯ್ತಾ. ಬೆಳಿಗ್ಗೆಯೇ ಮುಗಿಲಾಯ್ತಾ ಇವತ್ತು. ಯಾವತ್ತು ಕೂಡ ಇಲ್ಲದ ಮುಗಿಲು ಇವತ್ತೆಂತಕ್ಕೆ. ನಾವಿವತ್ತು ಹಪ್ಪಳ ಮಾಡ್ಲಿಕ್ಕೆ ಅಂತ ಹೊರಟದ್ದಾಯ್ತಾ. ನೋಡಿದ್ರೆ ಬೆಳ್ಳಂಬೆಳಗ್ಗೆ ಸೂರ್ಯನ ಪತ್ತೆ ಬೇಕಾ. ಹಪ್ಪಳ ಮಾಡ್ಲಿಕ್ಕುಂಟಂತ ಮುಂಚಿನ ದಿವಸವೇ ಹಲಸಿನಕಾಯಿ ಕೊರ್ದು ಎಲ್ಲ ತಯಾರಿ ಮಾಡಿ ಆಗಿತ್ತು. ಈ ಮುಗಿಲಿನ ದೆಸೆಯಿಂದ ಇನ್ನು ಹಪ್ಪಳ ಆಗ್ತದಾ ಇಲ್ವಾ ಅಂತ ಯೋಚನೆ ಮಾಡಿ ಕೆಲಸಕ್ಕೆ ಹೇಗೂ ಇಳ್ದಾಗಿದೆ ಅಂತ ನಾವು ಹಪ್ಪಳದ ಹಿಟ್ಟು ತಯಾರು ಮಾಡಿ ಉಂಡೆ ಎಲ್ಲ ಮಾಡಿದಾಗ ಸೂರ್ಯದೇವ ಮುಗಿಲಿನ ಮರೆಯಿಂದ ನಗುದು ಕಂಡಿತು. ನಮ್ಮ ಮನೆಯಲ್ಲಿ ಉಂಟಲ್ಲ, ಎಷ್ಟೋ ವರ್ಷಗಳಿಂದ ಇದೇ ಪುರಾತನ ರೋಟಿ ಮೇಕರಲ್ಲಿ ಹಪ್ಪಳ ಮಾಡ್ತಾ ಇದ್ದದ್ದು. ಆದರೆ ಈ ಸಲ ಶ್ರೀಮತಿ ಕಿಚನ್ ಸೊಲ್ಯೂಷನ್ಸ್ ಅವರ ರೋಟಿ ಪ್ರೆಸ್ ಮೇಕರ್ ಸಿಕ್ಕಿದ ಕಾರಣ ಉಂಟಲ್ವಾ, ಹಪ್ಪಳ ತುಂಬ ಬೇಗ ಆಯಿತು. ಒಂದು ಸಲ ಒತ್ತಿದ್ರಲ್ಲಿ 4 ಹಪ್ಪಳ ಆಗುವಷ್ಟು ದೊಡ್ಡ ಇತ್ತು ಈ ರೋಟಿ ಮೇಕರ್. ಇದರ ಜೊತೆಗೆ 2 ಬಟರ್ ಶೀಟ್ ಸಿಗ್ತದೆ ಆಯಿತಾ. ಅದು ಶಾಖ ನಿರೋಧಕ ಆಗಿರ್ತದೆ, ಅದನ್ನು ತೊಳಿಬಹುದು. ಹಾಗೆ 2 ರಿಂದ 3 ವರ್ಷದವರೆಗೆ ಕೂಡ ಅದನ್ನು ಉಪಯೋಗ ಮಾಡ್ಬೋದು. ಈ ಒಂದು ರೋಟಿ ಪ್ರೆಸ್ ಮೇಕರಿಂದ ನಿಮಗೆ ಉಂಟಲ್ವಾ, ರೊಟ್ಟಿ, ಹೋಳಿಗೆ, ಚಪಾತಿ, ಪೂರಿ, ಪರೋಟ ಹಾಗೆ ಇನ್ನಿತರ ಖಾದ್ಯಗಳನ್ನು ಕೂಡ ತಯಾರು ಮಾಡಬಹುದು. ಶ್ರೀಮತಿ ಕಿಚನ್ ಸೊಲ್ಯೂಷನ್ಸ್ ಅವರ ಈ ರೋಟಿ ಪ್ರೆಸ್ ಮೇಕರ್ನ ಗುಣಮಟ್ಟ ಆಗಿರಬಹುದು, ಹಾಗೆ 12 ಇಂಚು ಉದ್ದ ಅಗಲದ ಗಾತ್ರ ಆಗಿರಬಹುದು, ನಮಗೆ ತುಂಬ ಖುಷಿಯಾಯಿತು. ನಿಮಗೆ ಕೂಡ ಈ ಉತ್ತಮ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಆದರೆ ಕೆಳಗೆ ನೀಡಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಟ್ಯಾಗ್ ಮಾಡಿರುವಂತಹ ಶ್ರೀಮತಿ ಕಿಚನ್ ಸೊಲ್ಯೂಷನ್ಸ್ ಅವರಿಗೆ DM ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್. ಸಂಜೆಯ ವಾತಾವರಣ ನೋಡಿ ಹೇಗೆ ಆಗಿದೆ ಅಂತ. ಪೂರ್ತಿ ಮುಗಿಲು ಹಾಕಿದೆ, ಮುಗಿಲು ಆವರಿಸಿಕೊಂಡಿದೆ, ಅದರ ಜೊತೆಗೆ ಜೋರು ಗಾಳಿ ಕೂಡ ಬರ್ತಾ ಉಂಟು. ಹಾಗೆ ಮಳೆ ಬರುವ ಸೂಚನೆ ಎಲ್ಲ ಉಂಟು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.